ಕ್ರೈಸ್ಟ್ ಲಾರ್ಡ್ ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಕಾಯುತ್ತಾ ಇರುವೆವು. ನೀವೇ ಏನಾದರೂ ಮಾಡಬೇಕು ಎಂದು ಎದು ನೋಡುತ್ತಾ ಕಾಯುತ್ತಾ ಇರುವೆವು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ ಪ್ರೀತಿ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತ್ಯೇಕವಾಗಿ ಈ ಒಂದು ದಿನವನ್ನು ಕೂಡ ಕಾಣುವ ಹಾಗೆ ದೇವರು ಕೊಟ್ಟ ಒಳ್ಳೆಯ ಕೃಪೆಗಾಗಿ ಸ್ತೋತ್ರ. ಪ್ರತಿದಿನ ದೇವರ ವಾಕ್ಯವನ್ನು ಕೇಳುವುದರಲ್ಲಿ ತುಂಬ ಸಂತೋಷವಾಗಿ ದೇವರ ವಾಕ್ಯನ ಕೇಳುತ್ತಿದ್ದೀರೆಂಬುದಾಗಿ ನಾನು ನೆನೆಸ್ತೇನೆ. ಪ್ರತಿದಿನ ದೇವರ ವಾಕ್ಯ ನಮಗೆ ಚೈತನ್ಯ ಉಳ್ಳದಾಗಿ ಮಾರ್ಪಡುತ್ತಿದೆ ಎಂಬುದಾಗಿ ಕೂಡ ನಾನು ನೆನೆಸ್ತೇನೆ. ದೇವರ ವಾಕ್ಯದ ಬಗ್ಗೆ ದೇವರ ವಾಕ್ಯವೇ ಬರೆಯಲ್ಪಟ್ಟಿದೆ. ದೇವರ ವಾಕ್ಯ ಚೈತನ್ಯ ಉಳ್ಳದು, ಅದು ನಮ್ಮನ್ನು ಚೈತನ್ಯರಾಗಿ ಮಾರ್ಪಡಿಸಿದೆ. ದೇವರ ವಾಕ್ಯ ಜೀವ ಉಳ್ಳದು, ನಮ್ಮೊಳಗಡೆ ಬಂದಾಗ ನಮ್ಮಲ್ಲಿ ಜೀವವನ್ನು ಉಂಟು ಮಾಡ್ತಿದೆ. ದೇವರ ವಾಕ್ಯ ಪರಿಶುದ್ಧವಾದದ್ದು, ನಮ್ಮೊಳಗಡೆ ಬಂದು ನಮ್ಮನ್ನ ಪರಿಶುದ್ಧರಾಗಿ ಮಾರ್ಪಡಿಸುವಂಥದ್ದಾಗಿದೆ. ದೇವರ ವಾಕ್ಯ ಇಬ್ಬಾಯಿ ಕತ್ತಿಗೆ ಸಮವಾದದ್ದು, ಬೇಕಾದದ್ದನ್ನು ಇಟ್ಟು ಬೇಡದೇ ಇರುವಂಥದ್ದನ್ನು ನಮ್ಮಿಂದ ತೆಗೆದುಹಾಕುವಂಥದ್ದಾಗಿದೆ. ಅದರಿಂದ ದೇವರ ವಾಕ್ಯ ಬಲವಾದದ್ದು, ನಮ್ಮೊಳಗಡೆ ಬಂದು ಬಲವಾದ ಕಾರ್ಯಗಳನ್ನು ಮಾಡುವಂಥದ್ದಾಗಿರ್ತದೆ. ಆ ಜೀವವುಳ್ಳ ವಾಕ್ಯವನ್ನು ಸ್ವೀಕಾರ ಮಾಡಿ ಅದನ್ನು ಅನುಸರಿಸಿ ನಡೀಲಿಕ್ಕೆ ದೇವರು ಕೃಪೆ ಕೊಡಲಿ. ಈ ದಿನದ ವಾಕ್ಯ ಸಂದೇಶವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಾವು ಒಟ್ಟಾಗಿ ಸೇರಿ ಬಂದು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಮಾತುಗಳನ್ನು ಕೇಳಲಿಕ್ಕಾಗಿ, ನಿನ್ನ ಮಾತುಗಳನ್ನು ಲಾಲಿಸಲಿಕ್ಕಾಗಿ ನಿಮ್ಮ ಸಮ್ಮುಖದಲ್ಲಾಗಿದ್ದೇವೆ. ನೀವು ನಮ್ಮೊಂದಿಗೆ ಪ್ರತಿದಿನ ಮಾತಾಡಿದಾಗೆ ಈ ದಿನವೂ ಕೂಡ ಮಾತನಾಡಿರಿ. ಮುಂದಿರುವ ಸಮಯ ದೇವರೇ, ನಮಗೆ ಬೇಕಾದ ಅಗತ್ಯವಾಗಿರುವಂಥ ಮಾತುಗಳನ್ನು ನೀವು ದಯಪಾಲಿಸಿರಿ, ನಮ್ಮನ್ನು ಕ್ರಮಪಡಿಸಿರಿ, ಶುದ್ಧಿಪಡಿಸಿರಿ, ಸರಿಯಾಗಿ ನಡೆಯಬೇಕಾದ ಮಾರ್ಗದಲ್ಲಿ ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಮ್ಮನ್ನು ನಡೆಸಬೇಕೆಂಬುದಾಗಿ ನಿನ್ನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸ್ತೇವೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ಧನ್ಯನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೆನ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರತ್ಯೇಕವಾಗಿ ಈ ದಿನ ವಾಕ್ಯವನ್ನು ಕಲೀಲಿಕ್ಕೆ ನಾವು ಹೋಗುತ್ತಿರುವಾಗ ವಾಕ್ಯದ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ಸಾಧಾರಣವಾದ ವ್ಯಕ್ತಿ ಪರಿಶುದ್ಧಾತ್ಮನ ಬಲವನ್ನು ಹೊಂದುವಾಗ ಅಸಾಧಾರಣವಾಗಿ ಮಾರ್ಪಡ್ತಾನೆ ಎಂಬುದಾಗಿರುವ ವಿಷಯದ ಕುರಿತು ನಾವು ಈ ದಿನ ವಾಕ್ಯದ ಮೂಲಕ ನಾವು ಧ್ಯಾನ ಮಾಡಿಕೊಳ್ಳೋಣ. ಅದಕ್ಕೆ ಆಧಾರಿತವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 13ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಇಲ್ಲಿ ಪೇತ್ರ ಯೋಹಾನರು ಇಬ್ಬರು ಧೈರ್ಯದಿಂದ ಮಾತಾಡುವುದನ್ನು ನೋಡಿ ಆ ಸಭಿಕರು, ಅಂದರೆ ಅಲ್ಲಿ ಸಭೆಯಾಗಿ ಸೇರಿ ಬಂದಿರುವ ಸಭೆಯ ಜನರು ಹೀಗೆ ಹೇಳ್ತಾ ಇದ್ದಾರೆ, ಇವರಿಗೆ ಶಾಸ್ತ್ರ ಅಭ್ಯಾಸ ಇಲ್ಲ, ಸಾಧಾರಣ ಜನರು. ಅಂದರೆ ಇವರು ಈ ರೀತಿಯಾಗಿ ಧೈರ್ಯದಿಂದ ಮಾತಾಡಲಿಕ್ಕೆ ಕಾರಣ ಅವರೊಳಗಡೆ ಏನು ಎಂಬುದಾಗಿರುವಂಥ ವಿಷಯದ ಕುರಿತು ಅವರೊಳಗಡೆ ಆಶ್ಚರ್ಯ ಹುಟ್ಟಿಸಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ನಿಜವಾಗಲೂ ಸಾಧಾರಣವಾಗಿರುವಂಥ ಪೇತ್ರ ಯೋಹಾನರು ಅಸಾಧಾರಣವಾದ ರೀತಿಯಲ್ಲಿ ಅವರ ಮಾತುಗಳು ಮಾರ್ಪಟ್ಟಿದ್ದಕ್ಕೆ ಕಾರಣ ಏನು ಎಂಬುದಾಗಿ ನಾವು ಕೂಡ ತಿಳ್ಕೊಳ್ಳಬೇಕಾದ್ರೆ ಮತ್ತೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಪ್ರಭುವಾದ ಯೇಸು ಸ್ವಾಮಿ ಸ್ವರ್ಗ ಆರೋಹಣ ಆಗುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ, ತನ್ನ ಶಿಷ್ಯರೊಂದಿಗಿದ್ದಂಥ ಜನರಿಗೂ ಕೂಡ ವಾಗ್ದಾನ ಮಾಡಿದಂಥ ಒಂದು ವಾಗ್ದಾನ ಆಗಿದೆ. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬಂದರೆ ನೀವು ಬಲವನ್ನು ಹೊಂದಿಕೊಳ್ಳುವಿರಿ ಎಂಬುದಾಗಿ. ಈ ವಾಗ್ದಾನವನ್ನು ಮಾಡಿದ ಕರ್ತನು ಸ್ವರ್ಗಾರೋಹಣ ಆದ ನಂತರ ಅಪೋಸ್ತಲರೊಂದಿಗೆ ಕೆಲವೊಂದು ವ್ಯಕ್ತಿಗಳು ಸೇರಿ ಪ್ರಾರ್ಥನೆಯಲ್ಲಿ ನಿರಂತರರಾಗಿ
ಆ ಆತ್ಮನ ಬಲಕ್ಕಾಗಿ ಅವರು ಕಾದುಕೊಂಡಿರುವಂಥ ಅವರ ಜೀವಿತದಲ್ಲಿ ಪ್ರಾರ್ಥನೆಯಿಂದ ಆತ್ಮನ ಬಲವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ದಾಹಿಸಿರುವವರ ಜೀವಿತದಲ್ಲಿ ಪಂಚಾಶತಮ ಹಬ್ಬದ ದಿನವು ಬಂದಾಗ ಅವರ ಮೇಲೆ ಪರಿಶುದ್ಧಾತ್ಮನು ಇಳಿದು ಬಂದು ಒಬ್ಬೊಬ್ಬರನ್ನ ತನ್ನ ಶಕ್ತಿಯಿಂದ ತುಂಬಿದ್ದನ್ನು ನಾವು ನೋಡ್ತೇವೆ. ಆ ದಿನದಲ್ಲಿ 120 ಮಂದಿ, ಹೆಚ್ಚು ಕಡಿಮೆ 120 ಮಂದಿ ಜನರು ಕೂಡ ಆತ್ಮನಿಂದ ತುಂಬಲ್ಪಟ್ಟು ಆತ್ಮನು ಕೊಡುವ ಬಲವನ್ನು ಹೊಂದಿಕೊಂಡ್ರು. ಅದರಲ್ಲಿ ಕೂಡ ಈ ಪೇತ್ರ ಯೋಹಾನರು ಇಬ್ಬರು ಇದ್ರು. ಪೇತ್ರ ಯೋಹಾನರು ಅಪೋಸ್ತಲರಾಗಿ ಗುರುತಿಸಲ್ಪಟ್ಟವರಾಗಿದ್ದರು. ಈ ಅಪೋಸ್ತಲರು ಆತ್ಮನ ಬಲವನ್ನು ಹೊಂದಿಕೊಂಡು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅವರ ಬಾಯಲ್ಲಿ ಬಂದ ಮಾತುಗಳು ಅಸಾಧಾರಣವಾದ ರೀತಿಯಲ್ಲಿ, ಸಾಧಾರಣವಾದ ವ್ಯಕ್ತಿಗಳೇ ಹೌದು, ಆದರೆ ಅಸಾಧಾರಣವಾದ ಮಾತುಗಳನ್ನು ಪರಿಶುದ್ಧಾತ್ಮನ ಬಲವು ಅವರೊಳಗಡೆ ಇದ್ದುಕೊಂಡು ಕಾರ್ಯ ಮಾಡಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಒಂದು ಸಾಧಾರಣವಾದ ವ್ಯಕ್ತಿಯ ಜೀವಿತದಲ್ಲಿ ಪರಿಶುದ್ಧಾತ್ಮನ ಬಲವನ್ನು ಹೊಂದಿಕೊಳ್ಳುವಾಗ ಆ ವ್ಯಕ್ತಿ ಅಸಾಧಾರಣವಾದ ಒಂದು ವ್ಯಕ್ತಿಯಾಗಿ ಮಾರ್ಪಡ್ತಾನೆ. ಅದಕ್ಕೆ ನಾವು ಅನೇಕ ಉದಾಹರಣೆಗಳನ್ನು ನೋಡ್ತೇವೆ. ಅಪೋಸ್ತಲರ ಜೀವಿತದಲ್ಲಿ ಎಲ್ಲರೂ ಕೂಡ ಸಾಧಾರಣವಾದವರೇ ಆಗಿದ್ದರು. ಎಲ್ಲರೂ ಮೀನು ಹಿಡಿಯೋರು, ಪೇತ್ರ, ಯೋಹಾನ, ಯಾಕೋಬ ವಿವಿಧ ರೀತಿಯಾದ ಕೆಲಸಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಜೀವನ ನಡೆಸುವವರೇ ಆಗಿದ್ದರು. ಆದರೆ ಯೇಸು ಸ್ವಾಮಿ ಆರಿಸಿಕೊಂಡು ಅವರಿಗೆ ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನ ಅವರೊಳಗಡೆ ಬಂದು ಅವರನ್ನು ಬಲಪಡಿಸಿ, ಅವರನ್ನು ಶಕ್ತಿಪಡಿಸಿ ಸಾಧಾರಣವಾದಂಥ ಆ ಜೀವಿತವನ್ನು ಅಸಾಧಾರಣವಾಗಿ ಮಾರ್ಪಡಿಸಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ನೀವು ಕೂಡ ಈ ರೀತಿಯಾಗಿ ಚಿಂತೆ ಮಾಡಿ ನೋಡಿ. ನಿಮ್ಮನ್ನು ಅನೇಕರು ನೆನೆಸಿರ್ಬೋದು ಸಾಧಾರಣವಾದ ವ್ಯಕ್ತಿಗಳೆಂಬುದಾಗಿ. ನೀವು ಸಾಧಾರಣವಾದ ವ್ಯಕ್ತಿಗಳೆಂಬುದಾಗಿ ನಿಮ್ಮನ್ನು ನೀವು ಅಂದುಕೊಂಡಿರ್ಬೋದು. ಹೆಚ್ಚಾಗಿ ಮಾತಾಡ್ಲಿಕ್ಕೆ ಬರಲ್ಲ, ಹೆಚ್ಚಾಗಿ ಓದ್ಲಿಕ್ಕೆ ಬರಲ್ಲ, ಹೆಚ್ಚಾಗಿ ಯಾವುದಾದ ಜ್ಞಾನ ನನಗಿಲ್ಲ, ಹೆಚ್ಚಾದ ವಿದ್ಯಾಭ್ಯಾಸ ನಾನು ಮಾಡಲಿಕ್ಕಾಗಿಲ್ಲ, ನನ್ನ ಮನೆಯಲ್ಲೂ ಕೂಡ ನನ್ನನ್ನು ಹೆಚ್ಚಾಗಿ ಗೌರವಿಸಲ್ಲ. ಅಂದರೆ ಹೆಚ್ಚಾದ ವಿದ್ಯಾಭ್ಯಾಸ ನಾನು ಮಾಡದೇ ಇರುವುದರಿಂದ, ಹೆಚ್ಚಾದ ಜ್ಞಾನದ ಮಾತುಗಳು ಆಡದೇ ಇರುವುದರಿಂದ, ಹೆಚ್ಚಾದ ಜ್ಞಾನ ನನ್ನಲ್ಲಿ ಇರದೇ ಇರುವುದರಿಂದ ನನ್ನನ್ನು ಅನೇಕರು ಗೌರವಿಸಲ್ಲ, ಮನೆಯಲ್ಲೂ ಕೂಡ ಒಂದು ಗೌರವವಿಲ್ಲದ ವ್ಯಕ್ತಿಯಾಗಿ ನಾನು ಆಗಿದ್ದೇನೆ ಎಂಬುದಾಗಿ ಚಿಂತೆ ಮಾಡ್ತಿರೋದಾದರೆ ಸಾಧಾರಣವಾದ ವ್ಯಕ್ತಿ ನೀನಾಗಿರ್ಬೋದು. ಆದರೆ ನಿನ್ನೊಳಗಡೆ ಪರಿಶುದ್ಧಾತ್ಮನು ನಿನ್ನೊಳಗಡೆ ಬಂದು ವಾಸ ಮಾಡಿ ನಿನ್ನನ್ನು ಬಲಪಡಿಸೋದಾದರೆ ನೀನು ಅಸಾಧಾರಣವಾದ ವ್ಯಕ್ತಿಯಾಗಿ ಮಾರ್ಪಡ್ತೀನಿ. ನಿನ್ನನ್ನು ನೀನು ನೆನೆಸುವಾಗ ಸಾಧಾರಣವಾದ ವ್ಯಕ್ತಿಯೇ ಹೌದು, ಆದರೆ ಪರಿಶುದ್ಧಾತ್ಮನ ಬಲವನ್ನು, ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಂಡ ವ್ಯಕ್ತಿಯಾಗಿ ಹೊಂದಿಕೊಳ್ಳಲಿಕ್ಕೆ ನೀನು ಮನಸ್ಸುಳ್ಳವನಾಗಿ ಮಾರ್ಪಟ್ಟರೆ ನಿನ್ನನ್ನು ಪರಿಶುದ್ಧಾತ್ಮನ ಶಕ್ತಿ, ಪರಿಶುದ್ಧಾತ್ಮನ ಬಲ ಅಸಾಧಾರಣವಾದ ವ್ಯಕ್ತಿಯಾಗಿ ಮಾರ್ಪಡಿಸ್ತದೆ. ಇಲ್ಲಿ ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡಿದರು ಎಂಬುದಾಗಿ ಆ ಸಭಿಕರು ಅವರನ್ನು ನೋಡಿ ಆಶ್ಚರ್ಯಪಟ್ಟರು. ಯಾಕೆಂದರೆ ಅವರಿಗೆ ಶಾಸ್ತ್ರ ಅಭ್ಯಾಸ ಇರಲಿಲ್ಲ. ಅಂದಿನ ಕಾಲದಲ್ಲಿ ಒಳ್ಳೆ ಶಾಸ್ತ್ರ ಅಭ್ಯಾಸ ಇರುವವರು ಈ ಸಭಿಕರಾಗಿದ್ದರು. 70 ಮಂದಿ ಸೇರಿ ಬಂದು ಒಂದು ಸಭೆಯಾಗಿ ಕೂಡುವಂಥದ್ದಾಗಿತ್ತು ಆ ಸಭೆ ಎಂಬುದಾಗಿ ಕರೆಯುವಂಥದ್ದು. 70 ಮಂದಿಯೂ ಕೂಡ ಒಳ್ಳೆ ವಿದ್ಯಾಭ್ಯಾಸವನ್ನು ಹೊಂದಿದವರು, ಧರ್ಮಶಾಸ್ತ್ರದ ನಿಪುಣರು ಕೂಡ ಆಗಿದ್ರು, ಧರ್ಮಶಾಸ್ತ್ರದಲ್ಲಿ ಪ್ರವೀಣರಾಗಿದ್ರು, ಎಲ್ಲ ವಿಷಯಗಳು ತಿಳ್ಕೊಂಡವರೇ ಅವರಾಗಿದ್ರು. ಯಾರು ಸಭೆಯಾಗಿ ಕುಂತು ಪೇತ್ರ ಯೋಹಾನರನ್ನು ಗಮನಿಸೋರು. ಆದರೆ ಗಮನಿಸಿದ ಅವರೇ ಹೇಳ್ತಾ ಇದ್ರು, ಇವರು ಸಾಧಾರಣವಾಗಿ ಮೀನು ಹಿಡ್ಕೊಂಡು ಯಾವ ವಿದ್ಯಾಭ್ಯಾಸ ಇಲ್ಲದೆ ಮೀನಿನ ಬೇಟೆಯ ಕೆಲಸದಲ್ಲಿ ಆಗಿ ಮೀನಿನೊಂದಿಗೇನೆ ಸಮುದ್ರದಲ್ಲಿ ಮೀನಿಗಾಗಿ ಸಮಯವನ್ನು ಕಳೆದವರಲ್ವ, ಇವರು ಕುಟುಂಬದಲ್ಲೆಲ್ಲ ಇದೇ ಪರಿಸ್ಥಿತಿಯಲ್ಲಿ ಇದ್ದವರಲ್ವಾ, ಆದರೆ ಇವರಲ್ಲಿ ಇಷ್ಟು ಬಲವಾದ ಮಾತು, ಇವರಲ್ಲಿ ಇಷ್ಟು ಧೈರ್ಯವಾದ ಮಾತು ಹೇಗೆ ಬಂತು ಎಂಬುದಾಗಿ ಅವರಲ್ಲಿ ಒಂದು ಪ್ರಶ್ನೆ ಹುಟ್ಟಿಸಿದ್ದನ್ನು ನಾವು ನೋಡ್ತೀವಿ. ಆ ಪ್ರಶ್ನೆಗೆ ಉತ್ತರ ಏನಂದ್ರೆ ಅವರು ಹೊಂದಿದ ಪರಿಶುದ್ಧಾತ್ಮನ ಬಲ, ಅವರಲ್ಲಿ ಬಂದಂಥ ಪರಿಶುದ್ಧಾತ್ಮನ ಅಭಿಷೇಕ, ಅವರು ತೆಗೆದುಕೊಂಡಂಥ ಆ ಪರಿಶುದ್ಧಾತ್ಮನ ಶಕ್ತಿ ಏನಾಗಿದೆ ಅವರನ್ನು ಬಲಶಾಲಿಗಳಾಗಿ ಮಾರ್ಪಡಿಸ್ತು. ಹಾಗಾದರೆ ನಿನ್ನನ್ನು ಕೂಡ ಅನೇಕರು ಸಾಧಾರಣರೆಂಬುದಾಗಿ ನೆನೆಸ್ತಾ ಇರ್ಬೋದು. ನೀನು ಆ ಪೇತ್ರ ಯೋಹಾನರ ಹಾಗೆ ಪರಿಶುದ್ಧಾತ್ಮನ ಬಲವನ್ನು ಹೊಂದಿಕೊಳ್ಳೋದಾದರೆ, ಪರಿಶುದ್ಧಾತ್ಮನ ಬಲಕ್ಕಾಗಿ ಕಾದುಕೊಂಡಿದ್ದು ಪರಿಶುದ್ಧಾತ್ಮನ ಬಲವನ್ನು ತುಂಬಿಕೊಳ್ಳೋದಾದರೆ ನಿನ್ನನ್ನು ಕೂಡ ಪರಿಶುದ್ಧಾತ್ಮನ ಬಲ ಅಸಾಧಾರಣವಾದ ವ್ಯಕ್ತಿಯಾಗಿ ಮಾರ್ಪಡಿಸ್ತದೆ. ಅಪೊಸ್ತಲರ ಜೀವಿತದಲ್ಲಿ ಪೇತ್ರ ಯೋಹಾನರು ಹುಟ್ಟುಕುಂಟನನ್ನು ಒಂದೇ ಮಾತಿನಿಂದ ಎದ್ದು ನಡೆದಾಡುವ ಹಾಗೆ ಮಾಡಿದರು. ಕಾರಣ ಏನು ಗೊತ್ತಾ? ಸಾಧಾರಣವಾದ ವ್ಯಕ್ತಿಗಳು ಒಂದು ಹುಟ್ಟುಕುಂಟನಿಗೆ ಸೌಖ್ಯವನ್ನು ನೀಡುವ ವ್ಯಕ್ತಿಗಳಾಗಿ ಮಾರ್ಪಟ್ಟಿರೋದಾದರೆ ಅವರ ಶಕ್ತಿನೂ ಅಲ್ಲ, ಅವರ ಬಲವನ್ನಲ್ಲ, ಅವರ ಜ್ಞಾನ ಅಲ್ಲ, ಅವರ ಮಾನುಷಿಕವಾದ ಯಾವುದೇ ಕಾರ್ಯ ಅಲ್ಲ, ಪರಿಶುದ್ಧಾತ್ಮನ ಅವರೊಳಗಡೆ ಇದ್ದುಕೊಂಡು ಕಾರ್ಯ ಮಾಡಿದ್ದೇ ಆಗಿದೆ. ಹಾಗಾದರೆ ನಿಮ್ಮ ಜೀವಿತದಲ್ಲೂ ಕೂಡ ನೀವು ಪರಿಶುದ್ಧಾತ್ಮನಿಗೆ ಅವಕಾಶ ಕೊಡೋದಾದರೆ, ಪರಿಶುದ್ಧಾತ್ಮನು ನಿಮ್ಮೊಳಗಡೆ ಬಂದು ಕಾರ್ಯ ಮಾಡಿ ನಿಮ್ಮನ್ನು ಬಲಶಾಲಿಗಳಾಗಿ ಮಾರ್ಪಡಿಸಲಿಕ್ಕೆ ನೀವು ಸ್ವೀಕಾರ ಮಾಡಿಕೊಳ್ಳೋದಾದರೆ, ಸಾಧಾರಣವಾದ ವ್ಯಕ್ತಿಗಳು ನೀವು ಆಗಿರ್ಬೋದು, ಒಳ್ಳೆ ವಿದ್ಯಾಭ್ಯಾಸ ನಿಮಗೆ ಸಿಕ್ಕದೇ ಇರ್ಬೋದು, ಮನೆಯಲ್ಲಿ ಏನು ಗೌರವ ನಿಮಗೆ ಸಿಗ್ತಾ ಇಲ್ಲದೇ ಇರ್ಬೋದು, ನಿಮ್ಮ ಮನೆಯಲ್ಲಿ ಅನೇಕರು
ಗೌರವ ಉಳ್ಳವರಾಗಿ ಅನೇಕ ವಿದ್ಯಾಭ್ಯಾಸಗಳನ್ನು ಮಾಡಿ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಒಳ್ಳೆ ರೀತಿಯಾದ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಸಮಾಜದಲ್ಲಿ ಒಳ್ಳೆಯ ಹೆಸರು ತೆಗೆದುಕೊಂಡವರು ಆಗಿರ್ಬೋದು. ಅವರ ಮಧ್ಯದಲ್ಲಿ ಏನು ಹೆಸರಿಲ್ಲದೆ, ಯಾವ ಗೌರವವಿಲ್ಲದೆ, ಯಾವ ಸ್ಥಾನಮಾನಗಳಿಲ್ಲದೆ, ಮನೆಯಿಂದಲೂ ಊರಿನಿಂದಲೂ ಗ್ರಾಮದಿಂದಲೂ ಸ್ವಂತದವರಿಂದಲೂ ಕುಟುಂಬದಿಂದಲೂ ತಿರಸ್ಕರಿಸಲ್ಪಟ್ಟ ವ್ಯಕ್ತಿ ನೀನಾಗಿರ್ಬೋದು. ನಿನ್ನನ್ನು ಯಾರು ಗೌರವಿಸ್ತಾ ಇಲ್ಲ, ಯಾರು ಮಾನಿಸ್ತಾ ಇಲ್ಲ, ನಿನ್ನನ್ನು ಬೆಲೆಗೆ ತೆಗೆದುಕೊಳ್ತಾ ಇಲ್ಲ, ನಿನಗೆ ಗೌರವನೇ ಕೊಡ್ತಾ ಇಲ್ಲ ಎಂಬುದಾಗಿ ನೀನು ಚಿಂತಿಸಿ ತುಂಬ ದುಃಖಿತನಾಗಿ ನಿರಾಶಿತನಾಗಿರುವಂಥ ವ್ಯಕ್ತಿ ನೀನಾಗಿರ್ಬೋದು. ಆದರೆ ನಿನ್ನ ನಿರಾಶೆಗೆ ಒಂದು ಅವಧಿ ಇದೆ, ನಿರಾಶೆಗೆ ಒಂದು ಕೊನೆ ಇದೆ. ಯಾವಾಗ ಗೊತ್ತಾ? ಮೊಣಕಾಲೂರಿ ದೇವರೇ, ಅಸಾಧಾರಣವಾದ ಶಕ್ತಿ, ಅಸಾಧಾರಣವಾದ ಬಲ, ಪರಿಶುದ್ಧಾತ್ಮನು ನನ್ನೊಳಗಡೆ ಬಂದು ನನ್ನನ್ನು ತುಂಬಿಸಲಿ ಎಂಬುದಾಗಿ ಆವಾಗ ಪ್ರಾರ್ಥನೆಯೊಂದಿಗೆ ಆತನ ಸಮ್ಮುಖದಲ್ಲಿ ನಾವು ಕೇಳಿಕೊಳ್ತೇವೋ, ನೀನು ಕೇಳಿಕೊಳ್ತೀವೋ, ಆಗ ಅಸಾಧಾರಣವಾದ ಶಕ್ತಿಯನ್ನು ನಿನಗೆ ಸುರಿಸಿ, ಅಸಾಧಾರಣವಾದ ಶಕ್ತಿಯಿಂದ ನಿನ್ನನ್ನು ತುಂಬಿಸಿ ದೇವರು ಯಾರೆಲ್ಲ ನಿನ್ನನ್ನು ನಿಂದಿಸಿದ್ರು, ಯಾರೆಲ್ಲ ನಿನ್ನನ್ನು ಅವಮಾನಪಡಿಸಿದ್ರು, ಯಾರೆಲ್ಲ ನಿನ್ನನ್ನು ತಿರಸ್ಕಾರ ಮಾಡಿದ್ರು, ಅವರ ಮಧ್ಯದಲ್ಲೇ ಮಾನವನ್ನು ಕೊಟ್ಟು ಆ ಪೇತ್ರ ಯೋಹಾನರನ್ನು ನಿಲ್ಲಿಸಿ ಸಭಿಕರ ಮುಂದೆ ಅವರೇ ಆಶ್ಚರ್ಯಪಡುವ ರೀತಿಯಲ್ಲಿ ಮಾತಾಡಿದ ಹಾಗೆ ನಿನ್ನನ್ನು ಕೂಡ ಬಲಹೀನವಾದ ನಿನ್ನ ಆ ದೇಹವನ್ನು ಪರಿಶುದ್ಧಾತ್ಮನು ಉಪಯೋಗಿಸಿಕೊಂಡು ಧೈರ್ಯಶಾಲಿಯಾಗಿ ಮಾರ್ಪಡಿಸ್ತೇನೆ. ನಿನ್ನ ಜೀವಿತದಲ್ಲಿ ಒಂದು ಧೈರ್ಯವಾಗಿ ಮಾತಾಡಲಿಕ್ಕೆ ಆಗದಿರುವಂಥ ವ್ಯಕ್ತಿ ನೀನಾಗಿರ್ಬೋದು. ಯಾರ ಸಮ್ಮುಖದಲ್ಲಿ, ಯಾರ ಜೊತೆಯಲ್ಲೂ ಧೈರ್ಯವಾಗಿ ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ಎಲ್ಲರೊಂದಿಗೂ ಭಯಪಡುವ ವ್ಯಕ್ತಿ, ಯಾರೇ ನಿನ್ನನ್ನು ಎದುರಿಸಿದ್ರು ತಕ್ಷಣವೇ ಭಯಪಡುವ ವ್ಯಕ್ತಿ ನೀನಾಗಿರ್ಬೋದು. ನಿನ್ನ ಜೀವಿತದಲ್ಲಿ ಎಲ್ಲರೂ ನಿನ್ನನ್ನು ಭಯಪಡಿಸ್ತಾ ಇರ್ಬೋದು, ಅನೇಕ ಸಮಸ್ಯೆಗಳು ನಿನ್ನನ್ನು ಭಯಪಡಿಸ್ತಾ ಇರ್ಬೋದು, ಅನೇಕ ಪರಿಸ್ಥಿತಿಗಳು ನಿನ್ನನ್ನು ಭಯಪಡಿಸ್ಬೋದು. ಆದರೆ ಪರಿಶುದ್ಧಾತ್ಮನ ಬಲವನ್ನು ಹೊಂದಿಕೊಂಡ್ರೆ ಅದೆಲ್ಲದರ ಮೇಲೆ ಜಯವನ್ನು ಹೊಂದಿಕೊಳ್ಬೋದು. ಈ ಅಪೊಸ್ತಲರ ಜೀವಿತದಲ್ಲಿ ನಾವು ಹಿನ್ನೆಲೆಯನ್ನು ನೋಡೋದಾದರೆ, ಈ ಪೇತ್ರ ಯೋಹಾನರು ಯೇಸು ಸ್ವಾಮಿಯ ಸ್ವರ್ಗ ಹಾರೋಣದಕ್ಕೆ ಮುಂಚೆ ಯಹೂದ್ಯರಿಗೆ ಭಯಪಟ್ಟು ಮನೆ ಬಾಗಿಲನ್ನು ಮುಚ್ಚಿಕೊಂಡವರು. ನಂತರ ಸಮುದ್ರದ ಪ್ರಯಾಣದಲ್ಲಿ ಅಲೆಗಳನ್ನು ನೋಡಿ ಭಯಪಟ್ಟವರು, ಸಮುದ್ರದಲ್ಲಿ ಯೇಸು ಸ್ವಾಮಿ ನಡೆದು ಬರೋದನ್ನು ನೋಡಿ ಭಯಪಟ್ಟವರು, ಅನೇಕ ವಿಷಯಗಳಿಗೆ ಭಯಪಡುವಂಥ ವ್ಯಕ್ತಿಗಳೇ ಇವರಾಗಿದ್ದರು. ಅನೇಕ ಸಮಸ್ಯೆಗಳು ಬಂದಾಗ ಕುಂದಿ ಹೋದರು, ಅನೇಕ ಪರಿಸ್ಥಿತಿಗಳಲ್ಲಿ ಹಿಂದೆ ಹೋದರು. ಯೇಸು ಸ್ವಾಮಿ ಮರಣದ ನಂತರವಾಗಿ ಎಲ್ಲರೂ ಚದುರಿ ಹೋದರು, ಎಲ್ಲರಿಗೂ ಭಯ ಇದ್ದಂಥ ವ್ಯಕ್ತಿಗಳೇ ಆಗಿದ್ರು. ಆದರೆ ಇವರ ಭಯವನ್ನು ನೀಗಿಸಿದ್ದು ಯಾವಾಗ ಗೊತ್ತು? ಇವರ ಭಯ ಇವರನ್ನು ಬಿಟ್ಟು ಹೋಗಿದ್ದು, ಇವರು ಧೈರ್ಯಶಾಲಿಗಳಾಗಿ ಮಾರ್ಪಟ್ಟದ್ದು, ಧೈರ್ಯದಿಂದ ಮಾತಾಡುವ ಬಲವನ್ನು ಹೊಂದಿಕೊಂಡದ್ದು ಯಾವಾಗ ಅಂದರೆ, ಸಾಧಾರಣವಾದ ಇವರ ಜೀವಿತದಲ್ಲಿ ಅಸಾಧಾರಣವಾದಂಥ ಪರಿಶುದ್ಧಾತ್ಮನ ಶಕ್ತಿ ಅವರ ಜೀವಿತದಲ್ಲಿ ಇಳಿದು ಬಂದಾಗ, ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನ ಇವರಲ್ಲಿ ವಾಸ ಮಾಡಲಿಕ್ಕೆ ಬಂದಾಗಲೇ ಇವರು ಒಬ್ಬೊಬ್ಬರು ಕೂಡ ಅಸಾಧಾರಣವಾದ ವ್ಯಕ್ತಿಗಳಾಗಿ ಮಾರ್ಪಟ್ಟದ್ದು. ಆದರೆ ನಿಮ್ಮ ಜೀವಿತದಲ್ಲೂ ಕೂಡ ಅನೇಕ ಸಮಸ್ಯೆಗಳನ್ನು ನೋಡಿ ನೀವು ಭಯಪಡ್ತಾ ಇರ್ಬೋದು, ಅನೇಕ ಪರಿಸ್ಥಿತಿಗಳನ್ನು ನೋಡಿ ನೀವು ಕುಂದಿ ಹೋಗಿರ್ಬೋದು. ಇದನ್ನು ಜಯಿಸ್ಲಿಕ್ಕೆ ಆಗ್ತದಾ? ಇವರೊಂದಿಗೆ ನಾನು ಮಾತಾಡ್ಲಿಕ್ಕೆ ಆಗ್ತದಾ? ಇವರನ್ನು ಮಾತಾಡಿ ಜಯಿಸ್ಲಿಕ್ಕೆ ಆಗ್ತದಾ? ಈ ಸಮಸ್ಯೆಗಳ ಮಧ್ಯದಲ್ಲಿ ನಿಂತು ನಾನು ಮುಂದೆ ಹೋಗ್ಲಿಕ್ಕೆ ಆಗ್ತದ? ಇಲ್ಲೆಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಾನು ಸಿಕ್ಕಿಕೊಂಡಿದ್ದೇನಲ್ಲ, ಇಷ್ಟೆಲ್ಲ ಭಯ ನನಗಿದೆಯಲ್ಲ, ಇಷ್ಟು ಜನ ನನ್ನನ್ನು ಭಯಪಡಿಸ್ತಾ ಇದ್ದಾರಲ್ಲ, ಇಷ್ಟೆಲ್ಲ ಜನರು ನನ್ನನ್ನು ಸುತ್ತಿಕೊಂಡಿದ್ದಾರಲ್ಲ, ಇಷ್ಟೆಲ್ಲ ಕಾರ್ಯಗಳು ನನ್ನ ಜೀವಿತದಲ್ಲಿ ಉಂಟಾಗ್ತಿದೆಯಲ್ಲ, ಎಷ್ಟೋ ನಷ್ಟಗಳು ಉಂಟಾಗ್ತಿದೆಯಲ್ಲ, ಎಷ್ಟೇ ಪ್ರಯತ್ನಿಸಿದ್ರು ನಾನು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಎಷ್ಟೇ ಪ್ರಯತ್ನಿಸಿದ್ರು ನನ್ನ ಜೀವಿತದಲ್ಲಿ ಬರೀ ಸೋಲುಗಳೇ ಕಾಣ್ತಾ ಇದೆಯಲ್ಲ, ಎಷ್ಟೇ ಪ್ರಯತ್ನ ಪಟ್ಟರು ಯಾವುದರಲ್ಲೂ ಒಂದು ಪ್ರತಿಫಲವನ್ನು ಹೊಂದಿಕೊಳ್ಳಿಕ್ಕೆ ಆಗ್ತಾ ಇಲ್ವಲ್ಲ, ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಜೀವಿತದಲ್ಲಿ ಒಂದು ಜಯದ ಜೀವಿತವನ್ನು ಕಾಣಲಿಕ್ಕೆ ಆಗ್ತಾ ಇಲ್ವಲ್ಲ, ಅನೇಕ ವಿಷಯಗಳಲ್ಲಿ ನಾನು ಬಾಧಿಸಲ್ಪಟ್ಟವನು, ನಿರಾಶೆಗೊಂಡವನು, ನನ್ನಿಂದ ಯಾವ ಪ್ರಯೋಜನ ಉಂಟಾಗ್ತಾ ಇಲ್ಲ ಎಂಬುದಾಗಿ ನನ್ನ ಸುತ್ತಮುತ್ತ ಜನರು ಹೇಳ್ತಾ ಇದ್ದಾರಲ್ಲ, ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲದವನು ಎಂಬುದಾಗಿ ನನ್ನ ಕುಟುಂಬದವರೇ ನನ್ನನ್ನು ನಿಂದಿಸ್ತಾ ಇದ್ದಾರಲ್ಲ, ಅನೇಕರು ನನ್ನ ಕುರಿತು ಇವನು ಯಾವುದಕ್ಕೂ ಮುಂದೆ ಬರಲ್ಲ, ಇವನು ಏನು ಉದ್ಧಾರ ಆಗಲ್ಲ, ಯಾವ ವಿಷಯದಲ್ಲಿ ಇವನು ಯಾವ ಪ್ರಯೋಜನಕ್ಕೂ ಬಾರದವನು ಎಂಬುದಾಗಿ ಅನೇಕರು ನನ್ನ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಇದರಿಂದ ನನಗೊಂದು ಬದಲಾವಣೆ ಇಲ್ವಾ? ಇದರಿಂದ ನನಗೊಂದು ಬಿಡುಗಡೆ ಇಲ್ವಾ? ಇದರಿಂದ ನಾನು ಒಂದು ಬದಲಾವಣೆ ಆಗಿ ಮುಂದೆ ಅನೇಕರ ಮುಂದೆ ಸಾಕ್ಷಿಯಾಗಿ ನಿಲ್ಲುವ ವ್ಯಕ್ತಿಯಾಗಿ ಮಾರ್ಪಡಲ್ವಾ? ಇದೇ ನನ್ನ ಜೀವಿತನ ಎಂಬುದಾಗಿ ನೆನೆಸಿ ನಿನ್ನನ್ನು ನೀನು ನಿರಾಶೆ ಪಡಿಸಿಕೊಂಡಿರುವುದಾದರೆ, ಅವರೆಲ್ಲ ಮಾತುಗಳು ನಿನ್ನನ್ನು ಕುಂದಿಸಿರುವುದಾದರೆ, ಅವರೆಲ್ಲರ ಮಾತುಗಳು ನಿನ್ನ ಜೀವಿತವನ್ನು ಮೂಲೆ ಗುಂಪಾಗಿ ಮೂಲೆಯಲ್ಲಿ ಕುಂತಂಥ ವ್ಯಕ್ತಿಯಾಗಿ ಮಾರ್ಪಡಿಸಿರುವುದಾದರೆ, ಈ ಮಾತುಗಳನ್ನು ನಿನಗಾಗಿ ದೇವರು ಆಡ್ತಾ ಇದ್ದಾನೆ. ಈ ಮಾತುಗಳನ್ನು ನಿನಗಾಗಿಯೇ ದೇವರು ಈ ದಿನ ಮಾತಾಡ್ತಾ ಇದ್ದಾರೆ. ಮಗನೇ, ಮಗಳೇ, ಭಯಪಡಬೇಡ. ನೀನು ಸಾಧಾರಣವಾದ ವ್ಯಕ್ತಿಯೇ ಹೌದು, ಆದರೆ ಪರಿಶುದ್ಧಾತ್ಮನೇ ನಿನ್ನೊಳಗಡೆ ಬರೋದಾದರೆ, ಪರಿಶುದ್ಧಾತ್ಮನ ಅಭಿಷೇಕವನ್ನು ನೀನು ಹೊಂದಿಕೊಳ್ಳೋದಾದರೆ, ನಿಂದಿಸಿದವರ ಮಧ್ಯದಲ್ಲಿಯೇ, ನಿನ್ನನ್ನು ಅವಮಾನಿಸಿದವರ ಮಧ್ಯದಲ್ಲಿ
ಧೈರ್ಯವಾಗಿ ಮಾತಾಡಿ ಅವರ ಮುಂದೆ ಒಂದು ಸಾಕ್ಷಿಯಾಗಿ ನಿನ್ನನ್ನು ನಾನು ನಿಲ್ಲಿಸಲಿಕ್ಕಿದ್ದೇನೆ. ನಿನ್ನನ್ನು ನೀನು ಒಪ್ಪಿಸಿಕೊಡು, ನನ್ನ ಆತ್ಮನನ್ನು ಹೊಂದಿಕೋ, ನನ್ನ ಆತ್ಮನ ಬಲದಿಂದ ನೀನು ತುಂಬಲ್ಪಡು, ಬೇರೆ ಏನು ಮಾಡಬೇಡ, ಕಾದು ಆತ್ಮನ ಬಲದಿಂದ ತುಂಬಲ್ಪಟ್ಟರೆ ಸಾಕು. ಆತ್ಮನ ಬಲ ಅಸಾಧಾರಣವಾದ ವ್ಯಕ್ತಿಯಾಗಿ ನಿನ್ನನ್ನು ಮಾರ್ಪಡಿಸ್ತದೆ. ಧೈರ್ಯದಿಂದ ಮಾತಾಡಲಿಕ್ಕೂ, ಧೈರ್ಯದಿಂದ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೂ, ಧೈರ್ಯದಿಂದ ಎಲ್ಲ ಶೋಧನೆಗಳನ್ನು ಎದುರಿಸಿ ನಿಲ್ಲಲಿಕ್ಕೂ ಆತ್ಮನು ನಿನ್ನೊಳಗಡೆ ಇದ್ದಾಗ ನಿನಗೊಂದು ಧೈರ್ಯವನ್ನು ಕೊಡ್ತೇನೆ. ಅದರಿಂದ ಚಿಂತೆಗೀಡಾಗಬೇಡ, ನಿರಾಶೆ ಪಡಬೇಡ. ನನ್ನ ಆ ಸನ್ನಿಧಿಯಲ್ಲಿ ಮೊಣಕಾಲೂರಿ ಆತ್ಮನ ಬಲವನ್ನು ಹೊಂದಿಕೊಳ್ಳಿಕ್ಕಾಗಿ ನೀನು ಪ್ರಯಾಸಪಟ್ಟು ಆತ್ಮನ ಬಲವನ್ನು ಹೊಂದಿಕೊಂಡ್ರೆ, ದಾಹದಿಂದ ಆತ್ಮನ ಬಲದಿಂದ ತುಂಬಲ್ಪಟ್ಟರೆ ನಿನ್ನನ್ನು ಅಸಾಧಾರಣವಾದ ವ್ಯಕ್ತಿಯಾಗಿ ನಾನು ಮಾರ್ಪಡಿಸ್ತೇನೆ. ಖಂಡಿತವಾಗ್ಲೂ ನೀವು ಒಬ್ಬೊಬ್ಬರು ಅಸಾಧಾರಣವಾದ ವ್ಯಕ್ತಿಗಳಾಗಿ ಮಾರ್ಪಡಬೇಕಾದ್ರೆ ಕೇಳಲ್ಪಟ್ಟ ವಾಕ್ಯಗಳನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಕಾದುಕೊಂಡಿದ್ದು ಅಪೊಸ್ತಲರು ಹೊಂದಿದಾಗೆ ಆ ಪರಿಶುದ್ಧ ಆತ್ಮನ ಬಲವನ್ನು ಹೊಂದಿಕೊಳ್ಳೋದಾದರೆ ನೀವು ಒಬ್ಬೊಬ್ಬರು ಕೂಡ ಅಸಾಧಾರಣವಾದ ವ್ಯಕ್ತಿಗಳಾಗಿ ಮಾರ್ಪಡುವಂಥವರಾಗಿರ್ತೀರಿ. ಅದರಿಂದ ಕಣ್ಣುಗಳನ್ನು ಮುಚ್ಚೋಣ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಾವೆಲ್ಲರೂ ನಿನ್ನ ಮಾತುಗಳನ್ನು ಗಮನಿಸಿದ್ದೇವೆ. ಒಬ್ಬ ಸಾಧಾರಣವಾದ ವ್ಯಕ್ತಿ ಪರಿಶುದ್ಧಾತ್ಮನ ಬಲವನ್ನು ಹೊಂದಿಕೊಳ್ಳುವಾಗ ಅಸಾಧಾರಣವಾಗುತ್ತಾನೆ ಎಂಬುದಾಗಿರುವ ವಿಷಯದ ಕುರಿತು ಮಾತಾಡುವಾಗ ಪೇತ್ರ ಯೋಹಾನರನ್ನು ಕಂಡು ಸಭಿಕರು ಹೇಳಿದರು, ಸ್ವಾಮಿ, ಸಾಧಾರಣವಾದ ವ್ಯಕ್ತಿಗಳು ಹೇಗೆ ಈ ರೀತಿಯಾಗಿ ಧೈರ್ಯದಿಂದ ಮಾತಾಡಲಿಕ್ಕೆ ಸಾಧ್ಯ ಎಂಬುದಾಗಿ. ಅದೇ ಪ್ರಕಾರ ನಮ್ಮನ್ನು ನೋಡಿ ಅನೇಕರು ನಿಂದಿಸಿದವರು ಹೇಳಬೇಕು, ಸಾಧಾರಣವಾದ ವ್ಯಕ್ತಿ ಅಲ್ವಾ, ಇವನ ಜೀವಿತದಲ್ಲಿ ಹೇಗೆ ಇಷ್ಟು ಮಾರ್ಪಾಡಾಯಿತು, ಇಷ್ಟು ಬದಲಾವಣೆ ಆಯಿತು, ಇಷ್ಟು ಧೈರ್ಯದಿಂದ ಹೇಗೆ ಇವನು ಮಾತಾಡಲಿಕ್ಕೆ ಸಾಧ್ಯ? ಅದಕ್ಕೆ ಕಾರಣ ಪರಿಶುದ್ಧಾತ್ಮನ ಬಲ, ಪರಿಶುದ್ಧಾತ್ಮನ ಶಕ್ತಿ, ಪರಿಶುದ್ಧಾತ್ಮನ ಸಾನ್ನಿಧ್ಯವೇ ಆಗಿರಲಿ ಸ್ವಾಮಿ. ಹಾಗೆ ನಮ್ಮೊಬ್ಬೊಬ್ಬರನ್ನು ಪರಿಶುದ್ಧಾತ್ಮನಿಂದ ತುಂಬಿಸು, ನೀನು ನಡೆಸು. ವಾಕ್ಯ ಕೇಳಿದ ಎಲ್ಲರ ಜೀವಿತದಲ್ಲೊಂದು ಬದಲಾವಣೆ ಕೊಡು, ಅವರಿಗೆ ಧೈರ್ಯವನ್ನು ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ವಾಕ್ಯ ಕೇಳಿದಂತೆ ನಿಮ್ಮೆಲ್ಲರನ್ನ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸೋನಾಗಿದ್ದೇನೆ. ಈ ವಾಕ್ಯ ನಿಮ್ಮನ್ನು ಸ್ಪರ್ಶಿಸಿರೋದಾದರೆ ಅನೇಕರಿಗೆ ಇದನ್ನು ಕಳಿಸಿಕೊಡಿ. ಆಮೇನ್.